ಕೈಯಾಗ ಪೂರ್ಣ ಪ್ರಮಾಣದಲ್ಲಿ ಏನು ಮಾಡಬೇಕು ರೈತರಿಗೆ ಅನ್ನೋದು ಮಾಡಲಿಕ್ಕೆ ಆಗಲಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಯಾಕಂದರೆ ಅವರು ಪಾರ್ಲಿಮೆಂಟ್ಗೆ ಹೋಗೋದ್ರೊಳಗೆ ಅವರ ಇದೇನಪ್ಪ ಅಂದರೆ ಹೊರಗೆ ಬರುವಂಥ ಪರಿಸ್ಥಿತಿ ಅವತ್ತು ನಿರ್ಮಾಣ ಆಗಿತ್ತು ಅನ್ನೋದು ಅಷ್ಟೇ ಸತ್ಯದ. ಹೀಗಾಗಿ ರೈತರಿಗಾಗಿ ರೈತರ ಸಲುವಾಗಿರುವಂಥ ಸರ್ಕಾರ ಇಲ್ಲಿವರೆಗೆ ಬಂದಿಲ್ಲ, ಮತ್ತು ಮುಂದೆ ಬರೋ ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಕ್ಕಟ್ಟೇ ಇಲ್ಲ. ಓಣಿಗೊಬ್ಬರು ಹಿರಿಯಾರ, ಒಂದು ಹಳ್ಳಿಗೊಬ್ಬರು ಹಿರಿಯ, ಅವ್ರು ಹೇಳಿದ ಮಾತು ಫೈನಲ್ ಆಗುವಂಥ ಮನೋಸ್ಥಿತಿ ಅವರಿದ್ದಾರೆ ರೈತರು. ಮತ್ತು ರೈತರು ಎಲ್ಲಿವರೆಗೆ ಪೂರ್ಣ ಪ್ರಮಾಣದ ಎಜುಕೇಷನ್ ಆಗಿ ತಿಳುವಳಿಕೆ ಬರ್ತದೋ ಹಾಗೆ ನೋಡ್ಬೇಕು ಅದನ್ನು. ಈಗ ಎಜುಕೇಷನ್ ಅಂದರೆ ಇಲ್ಲಂತಲ್ಲ, ಆದರೆ ಪೂರ್ಣ ಪ್ರಮಾಣದ ಎಜುಕೇಷನ್ ಇಲ್ಲ, ಓದಾಗೂ ಬರೆಯೋಕ್ಕೂ ಸೇಮ್ ಮಾಡೋಕೆ ಅಷ್ಟೇ ಕಲ್ತಾರೆ. ಆದರೆ ಸಾಧಕ ಬಾಧಕಗಳು ಇದರಿಂದ ಏನಾಗ್ತದೆ ಅಂತ ತಿಳುವಳಿಕೆ ನಮ್ಮ ರೈತ ಸಮುದಾಯದಲ್ಲಿ ಇಲ್ಲದಕ್ಕಾಗಿ ಈ ಒಂದು ರಾಜಕೀಯ ವ್ಯಕ್ತಿಗಳು ನಮ್ಮ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಈ ಘಟನೆಗಳಿಂದ ಸ್ಪಷ್ಟ ಆಗಿರ್ತದೆ. ಯಾಕಂದರೆ 750 ಜನ ರೈತರು ತೀರ್ಕೊಂಡ್ರು. ಅದ್ರ ಬಗ್ಗೆ ಇವತ್ತಿಗೂ ಒಂದು ಸಿಂಪಲ್ ತಪ್ಪಾಯ್ತಪ್ಪ ಕ್ಷಮಿಸ್ಪ ಅನ್ನೋದು ಮಾತು ನಮ್ಮ ಮೋದಿಯವರಿಂದ ಬರಲಿಲ್ಲ. ಮತ್ತು ಉಳಿದ ರಾಜಕಾರಣಿಗಳಿಂದ ಅದನ್ನು ಕೇವಲ ರಾಜಕೀಯ ಉಪಯೋಗ ಮಾಡ್ಕೊಂಡು ಬಿಡ ಅವ್ರ ಪರವಾದಂಥ ಹೋರಾಟ ಮಾಡಲಿಲ್ಲ. ಈಗೇನೋ ಅವ್ರು ಮಾತಾಡ್ತಾ ಇದ್ದಾರೆ, ಆದರೆ ಅವ್ರ ಮಾತನ್ನು ಕೇಳೋ ಸ್ಥಿತಿಯಲ್ಲೇ BJP ಇಲ್ಲ ಅನ್ನೋದು ಅಷ್ಟು ಸತ್ಯದ. ಏನೂ ಆಗಲಿ, ರೈತರ ದೆಹಲಿ ಚಲೋ ಈ ಮೂಮೆಂಟ್ ಏನದರ ಈ ಒಂದು ನಿರಂತರ ಹೋರಾಟದ ಜೊತೆಗೆ ನಿರಂತರವಾಗಿಯೂ ಸಹ ರೈತರಿದ್ದಂಥವ್ರು ಒಂದು ಮನದಲ್ಲಿಟ್ಟುಕೊಳ್ಳುವಂಥದ್ದು ಏನಪ್ಪ ಅಂತಂದ್ರೆ ಕೇವಲ ಆಂದೋಲನದಿಂದ ಇದು ಸಾಧ್ಯನಾ ಅನ್ನುವಂಥ ಒಂದು ಮಾತಾದ್ರೆ, ಎರಡನೇದು ಇನ್ನೊಂದು ಏನಪ್ಪ ಬಹಳ ಮಹತ್ವದ್ದು ಏನಂತಂದ್ರೆ ಸ್ವತಃ ರೈತರು ಒಗ್ಗಟ್ಟಾಗಿ ಏನಾದರೂ ತಮ್ಮದೇ ಸರ್ಕಾರ ರಚನೆ ಮಾಡ್ಕೊಂಡ್ರೆ ಆಗ ಮಾತ್ರ ಸಾಧ್ಯನೋ. ಯಾಕಂತಂದ್ರೆ ಇಲ್ಲಿ ಯಾರೂ ಈ ದೇಶದಲ್ಲಿ MSP ಕಾನೂನು ಮಾಡೋ ದೇಶದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೋ ಅಂತ ಅನ್ನಿಸ್ತಾ ಇಲ್ಲ. ಈವನ್ ಕಾಂಗ್ರೆಸ್ಗರು ಇವತ್ತು ನಮ್ಮ ರಾಹುಲ್ ಅವರು ಹೇಳ್ತಾ ಇದ್ದಾರೆ MSP ಕಾನೂನು ಮಾಡ್ರಿ ಅಂತೇಳಿ. ತಮ್ಮದೇ ಸ್ಟೇಟ್ ಅದಾವೆ, ಒಂದು ಬಿಟ್ಟು 3 ಇದ್ದಾವೆ, ಅಲ್ಲಿ ಯಾಕೆ ಇವ್ರು ಮಾಡಬಾರ್ದು ಅನ್ನೋದೊಂದು ದೊಡ್ಡ ಪ್ರಶ್ನೆ ಅದ. ಯಾಕಂದ್ರೆ ಎಲ್ಲರೂ ಇಲ್ಲೇ ಈ ಒಂದು ವ್ಯಾಪಾರಸ್ಥರಿಂದ ಮತ್ತು ನಮ್ಮ ಕಾರ್ಪೊರೇಟ್ಗಳಿಂದ ಪಾರ್ಟಿ ಫಂಡ್ ತೆಗೆದುಕೊಳ್ಳೋದ್ರಿಂದಾಗ ಇವರು ಆಸ್ಪತ್ರೆ ನಿಲ್ಲಕ್ಕಿಲ್ಲ ಅಂತ. ಅದೇನೂ ಇರಲಿ, ಒಟ್ಟಿನಲ್ಲಿ ಇಂಟರ್ನ್ಯಾಷನಲ್ ಫಂಡ್ ಅಥವಾ ಒಂದು ವರ್ಲ್ಡ್ ಬ್ಯಾಂಕ್ ಇದ್ದಿದ್ದು ಮಾತ್ರ ಈ ರೈತರನ್ನು ಸಹಿತ ಇವರ ಉತ್ಪಾದನೆಯನ್ನು ಸಹಿತ ಪ್ರೈವೇಟೈಸೇಷನ್ ಮಾಡಿದರೆ ಉತ್ತಮ. ಅವ್ರ ಭೂಮಿಗಳ ಮೇಲೆ ನಾವು ಬೆಳೆದಂಥ ಬೆಳೆಗಳನ್ನು ಮಾರ್ಕೆಟ್ ಮಾಡ್ಕೊಂಡು ಇನ್ನೂ ಹೆಚ್ಚು ಲಾಭ ಮಾಡ್ಕೋಬೋದು ಅಂತ ಒಂದು ಪ್ಲ್ಯಾನ್ ಅದ. ಅದೇನಾಗ್ತದೆ ಗೊತ್ತಿಲ್ಲ. ಆದರೂ ರೈತರು ಮಾತ್ರ ಈ ದಿಶೆಯಲ್ಲಿ ಎಚ್ಚರಾಗಿ ತಮ್ಮ ಮುಂದಿನ ಹೋರಾಟ ಮಾಡೋದು ಭಾಳ ಉತ್ತಮ ಅಂತ ಹೇಳ್ತಾ, ನಿಮಗೆ ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬಾರ್ದು ಅಂತ ಹೇಳ್ತಾ, H16 ನ್ಯೂಸ್ ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.